ನನ್ನ ಕ್ಲೈಂಟ್ ಒಂದು ಕ್ವಶನ್ ಕೇಳಿದ್ರು, ಸರ್ 30 ಲ್ಯಾಕ್ ರುಪೀಸ್ ಪ್ರಾಫಿಟ್ ಬಂದಿದೆ, ಟ್ಯಾಕ್ಸ್ ತುಂಬಾ ಬರುತ್ತೆ ಅಲ್ವಾ? ನಾ ಕೇಳಿದೆ ಒಂದು ಕ್ವಶನ್, ಒಂದು ನಿಮಿಷ ಟ್ಯಾಕ್ಸ್ ಪೇ ಮಾಡುವ ಮುಂಚೆ ಒಂದು ವಿಷಯ ನೋಡೋಣ. ಅವರು ತುಂಬಾ ಇಯರ್ಸ್ ಇಂದ ಶೇರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಮಾರ್ಚ್ 2026 ಅಲ್ಲಿ ಸೆಲ್ ಮಾಡಿದ್ರು. ಸೇಲ್ ವ್ಯಾಲ್ಯೂ ಬಂದು 40 ಲ್ಯಾಕ್ ರುಪೀಸ್, ಪರ್ಚೇಸ್ ವ್ಯಾಲ್ಯೂ ಬಂದು 10 ಲ್ಯಾಕ್ ರುಪೀಸ್, ಪ್ರಾಫಿಟ್ ಸ್ಟ್ರೈಟ್ ಟು 30 ಲ್ಯಾಕ್ ರುಪೀಸ್. ಅವರು ಒಂದೇ ಟೆನ್ಷನ್, ಸರ್ ಲ್ಯಾಕ್ಸ್ ಟು ಲ್ಯಾಕ್ಸ್ ಟುಗೆದರ್ ಟ್ಯಾಕ್ಸ್ ಹೋಗುತ್ತೆ ಅಂತ. ಬಟ್ ನಾನು ಅವ್ರು ಒಂದು ಕ್ವಶನ್ ಕೇಳಿದೆ, ಈ ಮನಿ ಏನ್ ಮಾಡೋಕೆ ಪ್ಲಾನ್ ಇದೆ? ಅವ್ರು ಹೇಳಿದ್ರು, ಸರ್ ಒಂದು ಫ್ಲಾಟ್ ತಗೋಬೇಕಂತ ಇದ್ದೀನಿ. ಆಗ ನಾನು ಹೇಳಿದ್ದು, ಪರ್ಫೆಕ್ಟ್, ಆದ್ರೆ ಫಸ್ಟ್ ಟ್ಯಾಕ್ಸ್ ಕಟ್ಟಬೇಡಿ. ಯಾಕೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಲಾ ನಲ್ಲಿ ಒಂದು ಪ್ರಾವಿಷನ್ ಇದೆ. ಅವರು 40 ಲ್ಯಾಕ್ಸ್ ಫುಲ್ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ, 30 ಲ್ಯಾಕ್ಸ್ ಮಾತ್ರ ಫ್ಲಾಟ್ ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ರಿಸಲ್ಟ್ ಏನಾಯ್ತು ಗೊತ್ತಾ? 22.5 ಲ್ಯಾಕ್ಸ್ ಪ್ರಾಫಿಟ್ ಟ್ಯಾಕ್ಸ್ ಫ್ರೀ ಆಯ್ತು. ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗಿದ್ದು ರಿಮೈನಿಂಗ್ 7.5 ಲ್ಯಾಕ್ ರುಪೀಸ್ ಮೇಲೆ ಮಾತ್ರ. ಫೈನಲ್ ಟ್ಯಾಕ್ಸ್ ಜಸ್ಟ್ ಬರೀ 93,750 ರುಪೀಸ್. ಡಿಫ್ರೆನ್ಸ್ ನೋಡಿ, ಸೇಮ್ ಪ್ರಾಫಿಟ್ ಸೇಮ್ ಪರ್ಸನ್, ಡಿಫ್ರೆನ್ಸ್ ಒಂದೇನೆ, ಟ್ಯಾಕ್ಸ್ ಪ್ಲಾನಿಂಗ್ ಬಿಫೋರ್ ಫೈಲಿಂಗ್ ದ ರಿಟರ್ನ್. ಆದ್ರೆ ಈ ಬೆನಿಫಿಟ್ಗೆ ಸೆಕ್ಷನ್ 54F ಎಲಿಜಿಬಿಲಿಟಿ ಕಂಡೀಷನ್ಸ್ ಸ್ಯಾಟಿಸ್ಫೈ ಮಾಡಬೇಕು. ಶೇರ್ಸ್, ಲ್ಯಾಂಡ್ ಅಥವಾ ಗೋಲ್ಡ್ ಸೇಲ್ ಮಾಡಿದ್ದೀರಾ? ರಿಟರ್ನ್ ಫೈಲ್ ಮಾಡುವ ಮುಂಚೆ ಪ್ಲಾನ್ ಮಾಡಿ. ಪ್ಲಾನ್ ಅಂತ ಕಮೆಂಟ್ ಮಾಡಿ, ಡೀಟೇಲ್ಸ್ ಶೇರ್ ಮಾಡ್ತೀನಿ.